ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿಕೊಂಡಿರುವಂತಹ ಈ ಸೂಕ್ಷ್ಮ ಸಂವೇದನೆ ಅನ್ನೋದನ್ನ ನೀವೇ ರೂಢಿಸ್ಕೊಂಡ್ರ ಅಥವಾ ಇದನ್ನ ರೂಢಿಸ್ಕೊಳ್ಬೇಕಾದ ಪರಿಸ್ಥಿತಿ ಬಂದ? ನನ್ನ ಬಗ್ಗೆ ಎರಡೂ ಅಭಿಪ್ರಾಯಗಳು ಇರ್ಬೋದು ಅಂತ ಅಂದ್ಕೋತೀನಿ. ಆದ್ರೆ ನೀವು ಸೂಕ್ಷ್ಮವಾಗಿಲ್ಲದೆ ಇದ್ರೆ ಕಲಾವಿದರಾಗಕ್ಕಾಗಲ್ಲ. ಚೈಲ್ಡ್ಹುಡ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ, ನೀವು ಹುಟ್ಟು ಬೆಳೆದ ಪರಿಸರದ ಬಗ್ಗೆ ಹೇಳೋದು. ನನಗೆ ಗೊತ್ತಿರೋ ಪರಿಸರ ಈ ಬೆಂಗಳೂರೇ. ಹಳ್ಳಿ ಜೀವನ ಎಲ್ಲ ನಾವು ನೋಡಿದ್ವಿ. ಅವಿನಾಶ್ ಸರ್ ಹಾಗೂ ನಿಮ್ಮ ನಡುವಿನ ಒಡನಾಟ ಆಗಿರ್ಬೋದು, ಹೌ ಡಿಡ್ ಹ್ಯಾಪನ್, ನಿಮ್ಮ ನಡುವೆ ಆ ಪ್ರೀತಿ ಬಂದಿದ್ದು? ಏನು ಗಾಢವಾದ ಪ್ರೀತಿ, ಕಾಂಪೌಂಡ್ ಹಾರ್ಕೊಂಡು ಓಡೋಗ್ಬಿಡ್ತೀವಿ. ಸ್ನೇಹ ಇಲ್ಲದೆ ಇದ್ರೆ ಮದುವೆ ಗಟ್ಟಿಯಾಗಿ ಉಳಿಯೋದು ಕಷ್ಟ. ಯು ಹ್ಯಾವ್ ಟು ಬಿ ಫ್ರೆಂಡ್ಸ್. ನಿಮ್ಮ ಮಗು ದೇವರು ಕೊಟ್ಟ ಮಗು, ವಿಶೇಷವಾದ ಮಗು. 3 ತಿಂಗಳಿಗೂ ಏನೋ ಒಂದು ನ್ಯೂಮೋನಿಯಾ ಬಂತು. ಬದುಕಲ್ಲ ಅನ್ನೋ ಥರದ ನ್ಯೂಮೋನಿಯಾ. ಮುಂಚೆನೆ ಎಲ್ಲ ಹೃದಯ ಎಲ್ಲ ಒಡೆದೋಗಿತ್ತು. ನಾವಾದ್ಮೇಲೆ ಇವನನ್ನ ಯಾರು ನೋಡ್ಕೋತಾರೆ, ನಮ್ಮನ್ನ ಯಾರು ನೋಡ್ಕೋತಾರೆ? ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಕರ್ನಾಟಕದ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ಲೇಡಿ ಫೈರ್ ಬ್ರ್ಯಾಂಡ್ ರಾಜಕಾರಣಿ ಯಾರು ಅಂತ ಹೇಳಿದ್ರೆ ನಾವು ಇವ್ರನ್ನ ಗುರುತಿಸ್ಬೋದು. ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಮ್ಯಾಚುರ್ಡ್ ಆಕ್ಟರ್ಸ್ಗಳ ಪೈಕಿ ಯಾರನ್ನಾದ್ರೂ ಗುರುತಿಸ್ಬೋದು ಅಂದರೆ ಅದು ಇವರು. ಹಾಗೆ ಬಿಜೆಪಿಯ ರಾಜಕೀಯದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನು ಕೂಡ ನಿರರ್ಗಳವಾಗಿ ಸುಲಲಿತವಾಗಿ ಮಾತನಾಡಿ ಕನ್ವಿನ್ಸ್ ಮಾಡುವಂತಹ ವಾಕ್ಪಟು ಯಾರಾದರೂ ಅಂತ ಅಂದರೆ ಅದು ಇವರು. ಇವೆಲ್ಲದರ ಜೊತೆ ಅವರಲ್ಲಿ ಹೊಂದಿರುವಂತಹ ವ್ಯಕ್ತಿತ್ವ ಹಾಗೂ ಆ ಒಂದು ಸೂಕ್ಷ್ಮ ಸಂವೇದನೆ. ಈ ಸೂಕ್ಷ್ಮ ಸಂವೇದನೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅವರ ಬದುಕು, ಅವರ ಬವಣೆ, ಅವರ ಯಶಸ್ಸು, ಆ ಯಶಸ್ಸಿನ ಜೊತೆಗೆ ಸವಾಲುಗಳು. ಹೀಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಇವರು ಸವಾಲುಗಳನ್ನು ಎದುರಿಸ್ಕೊಂಡು ಬಂದವರು. ದೂರದಿಂದ ನೋಡೋರು ಏನಂತಾರೆ ಅಂತ ಹೇಳಿದ್ರೆ ಇವರ ಮಾತುಗಳನ್ನು, ಗಾಂಭೀರ್ಯತೆಯನ್ನು ನೋಡಿ ಇಟ್ಸ್ ಡಿಫಿಕಲ್ಟ್ ಟು ಡೀಲ್ ವಿತ್ ಹರ್ ಅಂತ ಅನ್ಸ್ಬೋದೇನು. ಆದರೆ ಆತ್ಮೀಯವಾಗಿ ಅವರನ್ನು ನೋಡಿದವರಿಗೆ, ಆಪ್ತವಾಗಿ ಅವರನ್ನು ನೋಡಿದವರಿಗೆ ಗೊತ್ತಾಗುತ್ತೆ ಅವರಲ್ಲಿ ಒಂದು ಸೂಕ್ಷ್ಮ ಸಂವೇದನಾಶೀಲತೆ ಇದೆ. ಶಿ ಈಸ್ ವೆರಿ ಪ್ಯೂರ್ ಹಾರ್ಟೆಡ್ ಅಂತ ಅಂದ್ಕೊಂಡು. ಸೊ ವೀಕ್ಷಕರೇ, ನಾನು ಇಷ್ಟೊತ್ತು ಯಾರ ಬಗ್ಗೆ ಮಾತನಾಡಿದೆ ಅಂತ ಹೇಳಿದ್ರೆ ಅವರು ನಟಿ, ರಾಜಕಾರಣಿ, ಅಡ್ವೊಕೇಟ್, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿಕೊಂಡಿರುವಂತಹ ವಿಶೇಷ ವ್ಯಕ್ತಿತ್ವವುಳ್ಳ ಮಾಳ್ವಿಕಾ ಅವಿನಾಶ್ ಅವರು. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅವರ ಜೀವನದ ಕೆಲವೊಂದು ಮಜಲುಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ. ಮ್ಯಾಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಇಟ್ಸ್ ಪ್ಲೆಜರ್ ಟು ಹ್ಯಾವ್ ಯು ಮ್ಯಾಮ್. ಸೊ ಇಲ್ಲಿವರೆಗೂ ನಾನು ನಿಮ್ಮ ವ್ಯಕ್ತಿತ್ವ, ರಾಜಕಾರಣ ಅದ್ರ ಬಗ್ಗೆ ಹೇಳಿದೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಸಂವೇದನಾಶೀಲತೆ. ಸೊ ಕೆಲವರು ನಿಮ್ಮನ್ನು ನೋಡಿದಾಗ ಆಬ್ವಿಯಸ್ಲಿ ನಾವು ಕೂಡ ಅಷ್ಟೇ ಆ ಒಂದು ಡಾಮಿನೆನ್ಸ್ ಓವರ್ ದ ಲ್ಯಾಂಗ್ವೇಜ್ ಅದನ್ನೆಲ್ಲ ನೋಡಿದಾಗ ಮೇಡಮ್ ಟಫ್ ಏನು ಅಂತ ಅನಿಸುತ್ತೆ, ಅಥವಾ ಮಾತಾಡ್ಬಿಟ್ರೆ ಫಟ್ ಅಂತ ಏನಾದರೂ ರಿಯಾಕ್ಟ್ ಮಾಡ್ತಾರೇನೋ ಅಂತ ಅನಿಸುತ್ತೆ. ಬಟ್ ನಿಮ್ಮನ್ನು ಆತ್ಮೀಯವಾಗಿ ಬಲ್ಲವ್ರು ಕೆಲವರು ಹೇಳ್ತಾರೆ ಸೂಕ್ಷ್ಮ ಸಂವೇದನೆ ಅಂತ ಹೇಳ್ಕೊಂಡು. ಈ ಸೂಕ್ಷ್ಮ ಸಂವೇದನೆ ಅನ್ನೋದನ್ನು ನೀವೇ ರೂಢಿಸ್ಕೊಂಡ್ರ ಅಥವಾ ಇದನ್ನು ರೂಢಿಸ್ಕೊಳ್ಬೇಕಾದ ಪರಿಸ್ಥಿತಿ ಬಂತ? ಏನನ್ಸುತ್ತೆ? 2-3 ವಿಷಯಗಳು. ಒಂದು ಏನಾಗುತ್ತೆ, ಪ್ರಾರಂಭದಲ್ಲಿ ಈ ಸಮಾಜದಲ್ಲಿ ನೀವೊಬ್ಬ ಹೆಣ್ಮಗಳಾಗಿ ಈ ಸಮಾಜವನ್ನು ನೋಡೋಕೆ ಶುರು ಮಾಡಿದಾಗ ಅಥವಾ ಈ ಸಮಾಜದೊಂದಿಗೆ ಬೆರೆಯೋಕೆ ಶುರು ಮಾಡಿದಾಗ ಮಕ್ಕಳಾಗಿದ್ದಾಗ ಗೊತ್ತಾಗಲ್ಲ, ಗಂಡು ಹೆಣ್ಣು ವ್ಯತ್ಯಾಸ ಗೊತ್ತಾಗಲ್ಲ. ಯಾಕೆಂದ್ರೆ ನಾವೆಲ್ಲ ಕೋಎಡ್ ಸ್ಕೂಲಲ್ಲಿ ಓದೋರು. ಸೊ ನಮಗೇನು ಆ ಥರದ್ದು ತುಂಬ ಹೆಣ್ಮಕ್ಳು ಹೀಗಿರಬೇಕು ಹಾಗಿರಬೇಕು ಆ ಥರದ್ದೆಲ್ಲ ಯಾವುದೇ ದೊಡ್ಡ ನಿಯಮಗಳು ಅಂತ ಏನೂ ಇರಲಿಲ್ಲ. ಇದ್ರ ಜೊತೆಗೆ ನಮ್ಮ ತಂದೆ ಒಂದು ರೀತಿಲಿ ನನ್ನ ಹುಡುಗನ ಥರನೇ ಬೆಳೆಸ್ಬಿಟ್ರು. ಹಾಗಾಗಿ ಈ ವ್ಯತ್ಯಾಸಗಳು ನಿಮಗೆ ಭಾಸವಾಗೋದು ಒಂದು 18-19 ಆದಾಗ. ಅಂದರೆ ನಾನದು 18ನೇ ವಯಸ್ಸಿಗೆ ಲಾ ಕಾಲೇಜಿಗೆ ಹೋದೆ. ಆವಾಗ ಏನಾಗುತ್ತೆ, ನಾನು 18ನೇ ವಯಸ್ಸಿಗೆ ನಾನು ಹೋದೆ ಅನ್ನೋದು ನೆನ್ನೆ ಅಲ್ವಲ್ಲ. ಎಸ್, ನನಗೀಗ 49 ವರ್ಷ. ಹಾಗಾಗಿ 18 ಅನ್ನೋದು 31 ವರ್ಷದ ಹಿಂದೆ. ಸೊ ಅದೇನಾಗುತ್ತೆ, ನಿಮಗೆ ಸಾಮಾನ್ಯವಾಗಿ ಒಂದು ಹೆಣ್ಮಕ್ಳು ಅಂದಾಕ್ಷಣ ಒಂದು ರೀತಿಯ ಹಿಂಜರಿತಾ ಇರುತ್ತೆ. ಹೆಣ್ಮಕ್ಳಿಗೂ ಇರುತ್ತೆ, ನೋಡೋರಿಗೂ ಇರುತ್ತೆ. ಅವರನ್ನು ಸ್ವೀಕರಿಸೋದ್ರಲ್ಲಿ, ಅವ್ರಿದ್ದ ಹಾಗೆ ಸ್ವೀಕರಿಸೋದ್ರಲ್ಲಿ, ಮತ್ತು ಅವರಿಗೆ ಎಲ್ಲದರ ಬಗ್ಗೆ ಅಭಿಪ್ರಾಯಗಳಿರುತ್ತೆ ಅನ್ನೋದನ್ನು ಸ್ವೀಕರಿಸೋದು ಕಷ್ಟ ಆಗುತ್ತೆ ಜನಗಳಿಗೆ. ನನ್ನ ಕಾಲಕ್ಕೆ ನಾನು ಹೇಳ್ತಾ ಇರೋದು, ಇವತ್ತಿನ ಕಾಲಕ್ಕೆ ಬದಲಾಗಿರೋದು. 92, 93 ಐ ವೆಂಟ್ ಟು ಕಾಲೇಜ್. ಸೊ ಇವತ್ತಿನ ಕಾಲಕ್ಕೆ ಅದೆಲ್ಲ ಚೇಂಜ್ ಆಗಿದೆ. ಆವಾಗ ಸ್ವಲ್ಪ ಎಲ್ಲರೂ ಮೊದಲು ಯಾರು ಏನು ನಿಮಗೆ ಲಾ ಕಾಲೇಜ್ಗೆ ಹೋಗ್ತಾ ಇದ್ದರೆ ವಿನಃ ತುಂಬ ಹೆಸರು ಹೇಳುವಂಥ ಮಹಿಳಾ ವಕೀಲರೇನು ಇರ್ತಾರೆ. ಒಬ್ಬರು ಪ್ರಮೀಳಾ ನೆಸಗಿ ಥರದವ್ರ ಹೆಸರುಗಳು ಕೇಳಿಸ್ತಾ ಇತ್ತು ವಿನಃ
ನಮ್ಗೆ ಆ ಥರದ್ದು ಯಾಕೆಂದರೆ ಓದ್ಬಿಟ್ಟು ಯಾರು ಹೆಚ್ಚಿನ ಜನ ಪ್ರಾಕ್ಟೀಸೇ ಮಾಡ್ತಾ ಇರಲಿಲ್ಲ ಹೆಣ್ಮಕ್ಳು, ಅಥವಾ ಗಂಡನ ಜೊತೆ ಚೇಂಬರಲ್ಲಿ ಕೆಲಸ ಮಾಡೋರು ವಿನಃ ಕೋರ್ಟಿಗೆ ಬರ್ತಾ ಇರಲಿಲ್ಲ. ಹೀಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಬಲವಾದ ಒಂದು ಅಭಿಪ್ರಾಯ ಇರುತ್ತೆ ಅನ್ನೋದೇ ಆ ಸಮಾಜ ಅದನ್ನು ಸ್ವೀಕರಿಸೋಕೆ ತಯಾರಿರಲಿಲ್ಲ. ಇವತ್ತು ಹಾಗಿಲ್ಲ, ಇವತ್ತು ಸಮಾಜ ಬದಲಾಗಿದೆ. ಇನ್ನಷ್ಟು ಹೆಣ್ಮಕ್ಳು ಎಲ್ಲ ರಂಗಗಳಲ್ಲೂ ಬಂದಿದ್ದಾರೆ. ನಮ್ಮನ್ನು ನಾವು ಹೆಚ್ಚಿನ ಅಗ್ರೆಷನ್ನೊಂದಿಗೆ ಪ್ರಸ್ತುತಪಡಿಸ್ಕೊಂಡಾಗ ಜನ ನಮ್ಮನ್ನು ಆವಾಗ ಒಂದು ಸ್ವೀಕರಿಸೋ ಮನೋಭಾವ ಅವ್ರಿಗೆ ಬರುತ್ತೆ ಅನ್ನೋದು ಹಾಗೆ ಬಂದಿದ್ದು ಅನ್ಕೋತೀನಿ ಅಗ್ರೆಷನ್. ಬಟ್ ಅದು ಕ್ರಮೇಣ ನಿಮಗೆ ಒಂದು ರೀತಿಯ ವಿವೇಕ ಬಂದುಬಿಡುತ್ತೆ, ನೀವೇ ಸ್ಲೋ ಡೌನ್ ಆಗಿಬಿಡ್ತೀರ ಬದುಕಲ್ಲಿ. ಆ ಥರದ್ದು ಇರ್ಬೋದೇನೋ. ಹಾಗಾಗಿ ನನ್ನ ಬಗ್ಗೆ ಎರಡೂ ಅಭಿಪ್ರಾಯಗಳಿರ್ಬೋದು ಅಂತ ಅಂದ್ಕೋತೀನಿ. ಆದರೆ ನೀವು ಸೂಕ್ಷ್ಮವಾಗಿಲ್ಲದೆ ಇದ್ದರೆ ಕಲಾವಿದರಾಗಕ್ಕಾಗಲ್ಲ. ಮೇಡಮ್, ನಿಮ್ಮ ವ್ಯಕ್ತಿತ್ವಕ್ಕೆ ಕಾರಣವಾದ ಅಂಶ ಅಂದರೆ ನಿಮ್ಮ ಚೈಲ್ಡ್ಹುಡ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ, ನೀವು ಹುಟ್ಟು ಬೆಳೆದ ಪರಿಸರದ ಬಗ್ಗೆ ಹೇಳೋದು. ಇಫ್ ಐ ಆಮ್ ನಾಟ್ ರಾಂಗ್, ನೀವು ಮನೇಲಿ ತಮಿಳು ಮಾತಾಡ್ತೀರಾ ಅಂತ ಅನ್ಕೋತೀನಿ. ಹೌದು. ಹಾಂ. ಸೊ ನಿಮ್ಮ ಆ ಬಾಲ್ಯ, ನಿಮ್ಮ ಜೀವನದಲ್ಲಿ ಆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಅಂಶ, ತಂದೆ ತಾಯಿಯ ರೋಲ್, ಅದ್ರ ಬಗ್ಗೆ ಹೇಳೋದಿದ್ರೆ. ನೋಡಿ, ನನಗೆ ಬೆಂಗಳೂರು ಬಿಟ್ಟರೆ ಬೇರೆ ಊರು ಗೊತ್ತಿಲ್ಲ. ನಮ್ಮ ತಾಯಿ ಚೆನ್ನೈನಲ್ಲಿ ಕಾಲೇಜ್ಗೆ ಹೋದವರು, ನಮ್ಮ ತಂದೆ ಬೇರೆ ಬೇರೆ ಭಾಗಗಳಲ್ಲಿ ಕರ್ನಾಟಕದಲ್ಲೂ ಅವರು ನನ್ನ ಲಾ ಕಾಲೇಜಲ್ಲಿ ಅವರು ಓದಿದ್ದಾರೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಹೌದಾ? ಹೌದು, 60ರ ದಶಕದಲ್ಲಿ. ಹಾಗೆ ಅವರು ತನ್ನ ಬದುಕನ್ನ ಈ ಬೆಂಗಳೂರಲ್ಲಿ ಕಟ್ಕೊಂಡವ್ರು ನಮ್ಮ ತಂದೆ. ಬೇರೆ ಬೇರೆ ಕಡೆ ಓದಿ ಗೀದಿ ಮಾಡಿ ಬಂದು ಸುಮಾರು ನಮ್ಮ ತಂದೆ ಈಗ ತೀರ್ ಹೋಗಿ 6 ತಿಂಗಳಾಯ್ತು. ಅವ್ರು ನನಗನ್ಸುತ್ತೆ 80 ವರ್ಷ ಅವ್ರಿಗೆ ತೀರ್ ಹೋದಾಗ. ಅವರು ಒಂದು 55 ವರ್ಷ ಈ ಬೆಂಗಳೂರಲ್ಲಿ ಕಳೆದಿರ್ಬೋದಾ ಅಂತ. ನಮ್ಮ ಅಕ್ಕನೂ ಇಲ್ಲೇ ಹುಟ್ಟಿ ಬೆಳೆದು ಓದಿದ್ದೆಲ್ಲೋ. ಹಾಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಗೊತ್ತಿರೋ ಪರಿಸರ ಈ ಬೆಂಗಳೂರೇ. ಈ ಬೆಂಗಳೂರು ಹೇಗೆಲ್ಲ ಬದಲಾಗಿದೆಯೋ ಹಾಗೆಲ್ಲ ನಾವು ಈ ಊರನ್ನ ಮೈಗೂಡಿಸ್ಕೊಂಡಿದ್ದೀವಿ. ಸೊ ಇದೇ ಊರು ನನಗೆ ಗೊತ್ತಿರೋದು. ಹಳ್ಳಿ ಜೀವನ ಎಲ್ಲ ನಾವು ನೋಡಿಲ್ಲ. ಒಂದು ಸಣ್ಣ ಊರಿನ ಇದು ಕೂಡ ನಮ್ಗಿಲ್ಲ, ಎಕ್ಸ್ಪೋಜರ್ ಇಲ್ವೇ ಇಲ್ಲ. ನಿಮ್ಗೆ ಅಜ್ಜಿ ಮನೆ ಆ ಥರ ಹೋಗಿ ಅದು ಅಜ್ಜಿ ಮನೆ, ನಮ್ಮ ತಂದೆ ತಾಯಿ ಅವರೆಲ್ಲ ಚೆನ್ನೈಯಲ್ಲಿರೋರು. ಅದು ಆ ಥರದ್ದು ತುಂಬ ನನಗೆ ಆ ಥರದ ನೆನಪುಗಳು ಅಂತ ಏನೂ ಇಲ್ಲ. ಯಾಕೆಂದ್ರೆ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರಿಂದ ನಮ್ಮ ಬಿಡುವಿನ ಸಮಯ ಎಲ್ಲ ಅದಕ್ಕೆ ಹೋಗ್ಬಿಡೋದಲ್ಲ. ಹಾಗಾಗಿ ತುಂಬ ಯಾವುದೋ ಊರುಗಳಿಗೆ ಕರ್ಕೊಂಡು ಹೋಗೋರು ನಮ್ಮ ತಂದೆ ಬಿಟ್ಟರೆ, ಈ LFC ಅಂತ ಅವ್ರು ಬ್ಯಾಂಕಲ್ಲಿ ಕೆಲಸ ಮಾಡೋರು. ಹಾಗಾಗಿ ಬೇರೆ ಬೇರೆ ಊರುಗಳನ್ನ ನೋಡಿದ್ದೀನಿ ವಿನಃ ಏನಂತಾರೆ ಆ ಊರಿನ ಊರಿಗೆ ಅಂತ ಒಂದು ಆತ್ಮ ಇರುತ್ತಲ್ಲ, ಅದನ್ನೆಲ್ಲ ಗ್ರಹಿಸ್ಕೊಳ್ಳೋಕ್ಕೆಲ್ಲ ಆಗಿಲ್ಲ. ನಮ್ಗೆ ಗೊತ್ತಿರೋದು ಈ ಬೆಂಗಳೂರು ಒಂದೇ. ಮತ್ತು ಈ ಡ್ಯಾನ್ಸು, ಸಂಗೀತ, ಮತ್ತು ಈ ರಂಗಭೂಮಿ, ಇವೆಲ್ಲದರಲ್ಲೂ ಅವರಿಬ್ಬರಿಗೂ ಬಹಳ ಆಸಕ್ತಿ ಇದೆ. ನಮ್ಮ ತಾಯಿ ಈಗಲೂ ಹಾಡ್ತಾರೆ. ಸೊ ಹಾಡೋದು, ಭರತನಾಟ್ಯ ಮಾಡೋದು, ಆಮೇಲೆ ನಮ್ಮ ತಂದೆಗೆ ರಂಗಭೂಮಿಲಿ ಭಾಳ ಆಸಕ್ತಿ ಇತ್ತು. ಹಾಗಾಗಿ ನಾಟಕಗಳನ್ನ ನೋಡೋಕೆ ಕರ್ಕೊಂಡು ಹೋಗೋರು ತುಂಬ. ಆವಾಗ ನಾವು ಇವ್ರದ್ದು BJ ಶ್ರೀ ಅವ್ರ ನಾಟಕಗಳು, ಆಮೇಲೆ ಕಾರಂತರ ನಾಟಕಗಳು. ಹಾಗೆ ನಮ್ಮ ತಂದೆಗೆ ಮಾಸ್ಟರಣ್ಣಿ ಅಂದರೆ ತುಂಬ ಇಷ್ಟ. ಅವ್ರ ನಾಟಕಗಳನ್ನ ನಮಗೇನು ಎಷ್ಟೇ ಅರ್ಥ ಆಗ್ತಾ ಇಲ್ಲ ಭಾಳ, ಅದೆಲ್ಲ ರಾಜಕೀಯ ಜಾಸ್ತಿ ಇರ್ತಾಯಿತ್ತು ಅದರಲ್ಲಿ. ಅವರು ವ್ಯಂಗ್ಯ ಜಾಸ್ತಿ, ರಾಜಕೀಯ ಜಾಸ್ತಿ, ಅದು ನಮಗೇನು ಹೆಚ್ಚು ಅರ್ಥ ಆಗ್ತಾ ಇಲ್ಲ. ಆದರೂ ಕರ್ಕೊಂಡು ಹೋಗೋರು. ಈ ಥರದ ಎಕ್ಸ್ಪೋಷರ್, ಈಗ ಪ್ರಭಾತ್ ಕಲಾವಿದರು ಡ್ಯಾನ್ಸ್ ಮಾಡೋರು, ಈ ಥರದಕ್ಕೆಲ್ಲ ಕರ್ಕೊಂಡು ಹೋಗೋರು. ಮತ್ತು ಇದೆಲ್ಲ ಕಲಿಬೇಕು ಅಂತ ಅವ್ರಿಗಿತ್ತು. ಒಂದು ಸಮಗ್ರವಾಗಿ ಎಲ್ಲ ರಂಗಗಳಲ್ಲೂ ಒಂದು ಸೂಕ್ಷ್ಮತೆಯನ್ನು ಬೆಳೆಸ್ಕೋಬೇಕು ಅನ್ನೋದು ಅವ್ರಿಗಿತ್ತು. ನಮ್ಮ ಅಪ್ಪ ಅಮ್ಮನಿಗೆ ಹಾಗೆ ಸಾಕಿದ್ದು ನಮ್ಮನ್ನು. ಫಸ್ಟ್ ರ್ಯಾಂಕ್ ಬಂದುಬಿಡ್ಬೇಕು ಆ ಥರದ್ದೆಲ್ಲ ಯಾವುದೇ ರೀತಿ ಒತ್ತಡಗಳಿರಲಿಲ್ಲ. ನಾನು ಹೇಳಿದೆ, ನಾನು ನಮ್ಮ ಅಕ್ಕ ಇಬ್ಬರೇ. ಹಾಗಾಗಿ ನಮ್ಮಲ್ಲಿ ನೀವು ಹೆಣ್ಮಕ್ಳು ಇಷ್ಟೇ ಇರಬೇಕು, ಹೀಗೆ ಅಡುಗೆ ಮನೆ ಕೆಲಸ ಕಲಿಬೇಕು, ಈ ಥರದ್ದೆಲ್ಲ ಯಾರೂ ನಮಗೆ ಯಾವತ್ತೂ ಹೇಳಿಲ್ಲ. ಅದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ನಮ್ಗೆ ಯಾರೋ ಆ ಥರದ ನಮ್ಮ ಸಮಕಾಲೀನರಿಗೆ ಇದ್ದಂಥ ಆ ಥರದ ನಿರ್ಬಂಧಗಳು ಇರಲಿಲ್ಲ. ವಿ ವರ್ ರೇಸ್ಡ್ ಆಸ್ ವೆರಿ ಫ್ರೀ ಥಿಂಕಿಂಗ್ ಪೀಪಲ್. ನನಗನ್ಸುತ್ತೆ ನಾನು ಒಂದು 13-14 ವರ್ಷ ಆಗಿದ್ದಾಗ ನಮ್ಮ ತಂದೆಗೆ ಹೇಳಿದ ನೆನಪಿದೆ, ನನಗೆಲ್ಲ ನ್ಯೂಸ್ ಪೇಪರು ಓದಬೇಕು ಅಂತ. ಅವಾಗೆಲ್ಲ ಒಂದು ನಮಗೆ ಕುತೂಹಲ ಅನ್ನೋದಕ್ಕಿಂತ ಹೆಚ್ಚು ರಾಜಕೀಯ ಪ್ರಜ್ಞೆ ಅನ್ನೋದನ್ನು ಮೂಡಿಸಿದ್ದು ಅದೇ ಅಂತ ಅಂದ್ಕೋತೀನಿ. ಎಲ್ಲ ಪತ್ರಿಕೆಗಳು ಮನೆಗೆ ಬರಬೇಕು. ಉದಯವಾಣಿ, ಪ್ರಜಾವಾಣಿ, ಕನ್ನಡಪ್ರಭ, ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ಸು, ಹಿಂದೂ, ಎಲ್ಲ ಪತ್ರಿಕೆಗಳು ತರಿಸೋರು. ನಮ್ಮ ತಂದೆಗೂ ರಾಜಕೀಯಕ್ಕೂ ಯಾವ ಸಂಬಂಧನೂ ಇರಲಿಲ್ಲ, ಆದರೂ ತರಿಸೋರು. ಮತ್ತು
ಇವತ್ತು ಅಷ್ಟೇ ನಮ್ಮ ಮನೇಲಿ ಪೇಪರ್ ಓದೋವಾಗ ನಾನ್ ಮೊದಲನೇ ಪುಟ, ಆಮೇಲೆ ಸಂಪಾದಕೀಯ ಓದ್ತೀನಿ. ಅವಿನಾಶ್ ಕೊನೆ ಪುಟದಿಂದ ಶುರು ಮಾಡ್ತಾರೆ. ಪೇಪರ್ ನಾವು ತಗೊಳ್ಳೋವಾಗಲೇ ಅವ್ರ ಕೊನೆಯಿಂದ ಶುರು ಮಾಡ್ತಾರೆ. ಅವ್ರಿಗೆ ಈ ಸಂಪಾದಕೀಯ ಅಥವಾ ಈ ರಾಜಕಾರಣ, ಇವತ್ತಿನ ಮುಖ್ಯ ಸುದ್ದಿಗಳೇನ ಅದ್ರ ಬಗ್ಗೆ ಅವ್ರ ಸ್ಪೋರ್ಟ್ಸ್ ಪೇಜ್, ಫೈನಾನ್ಸ್ ಪೇಜ್ ಇಬ್ರು ನೋಡಲ್ಲ. ನೋಡಿದ್ರೆ ಚೆನ್ನಾಗಿರುತ್ತೆ. ಅದೊಂದು ಥಾಟ್ ಇದೆ ತಲೆಯಲ್ಲಿ. ಮ್ಯಾಮ್, ಅವಿನಾಶ್ ಸರ್ ಬಗ್ಗೆ ಹೇಳಿದ್ರಿ. ಸೊ ನಿಮ್ಮ ಅವಿನಾಶ್ ಸರ್ ಹಾಗೂ ನಿಮ್ಮ ನಡುವಿನ ಒಡನಾಟ ಆಗಿರ್ಬೋದು, ಹೌ ಡಿಟ್ ಹ್ಯಾಪನ್? ನಿಮ್ಮ ನಡುವೆ ಆ ಪ್ರೀತಿ ಬಂದಿದ್ದು ಉದಯ ಟಿವಿ ಆಂಕರ್ ಇದ್ರ ಆ ಟೈಮ್ನಲ್ಲಿ, ಅಥವಾ ಏನು, ಹೇಗೆ ನಿಮ್ಮಿಬ್ಬರ ನಡುವೆ ಪ್ರೀತಿ ಮೂಡಿದ ಹೇಗೆ? ಇಲ್ಲ 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 ನಾನು 8-9ನೇ ವಯಸ್ಸಿನಲ್ಲಿ ನಾನು ಒಂದ್ಸತಿ ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವಾಗ ಪದ್ಮಿನಿ ರಾಮಚಂದ್ರನ್ ಅಂತ ಒಬ್ಬರು ಡ್ಯಾನ್ಸರ್ ಇದ್ರು. ಅವ್ರ ಹತ್ರ ನಾನು ನಮ್ಮಕ್ಕ ಪಾಠ ಕಲಿಯಕ್ಕೆ ಹೋಗ್ತಾ ಇದ್ವಿ, ಡ್ಯಾನ್ಸ್ ಪಾಠ. ಅವರು ನನಗೊಂದು ಕೃಷ್ಣನ್ ಪಾತ್ರ ಕೊಟ್ಟರು. ಪುರಂದರದಾಸರ ಬಗ್ಗೆ ಇದು ನೃತ್ಯ ನಾಟಕ. ಅದರಲ್ಲಿ ನಾನು ಪುರಂದರದಾಸರ ಕನಸಿನಲ್ಲಿ ಕೃಷ್ಣನಾಗಿ ಬರ್ತೀನಿ. ಕಡಗೋಲ ತಾರಿನ ಚಿನ್ನವೇ ಅಂತ ಒಂದು ದಾಸರ ಕೃತಿ, ಅದಕ್ಕೆ ನಾನು ಡ್ಯಾನ್ಸ್ ಮಾಡಿದ್ದೆ. ನಾನು ಕೃಷ್ಣ, ಅವಳೇನು ಗೋಪಿಕಾಸ್ತ್ರಿ. ಇವತ್ತಿನ ಮಕ್ಳಿಗೆ ಇದೆಲ್ಲ ಈ ಕಥೆಗಳೆಲ್ಲ ನಾನು ಯಾಕೆ ಇಷ್ಟು ಬಿಡ್ಬಿಡಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರಿಗೆ ಕಡಗೋಲು ಅಂದ್ರೆ ಏನು, ಮತ್ತಿಡ್ಕೊಂಡು ಕಡಿಯೋರು, ಮಜ್ಜಿಗೆ ಕಡಿದ್ರೆ ಬೆಣ್ಣೆ ಬರ್ತಾ ಇತ್ತು, ಇದೆಲ್ಲ ಇವತ್ತಿನ ಮಕ್ಳಿಗೆ ಗೊತ್ತಿಲ್ವೇನೋ ಅನ್ನೋ ಕಾರಣಕ್ಕೆ ಇಷ್ಟು ಬಿಡ್ಬಿಡಿಯಾಗಿ ಹೇಳ್ತಾ ಇದ್ದೀನಿ. ಸೊ ಆ ಕೃಷ್ಣ ಏನ್ ಮಾಡ್ತಾನೆ, ಆ ಕಡಗೋಲ್ನ ತಗೊಂಡು ಹೊಟ್ಟೋಗ್ತಾನೆ. ಮಕ್ಳು ಮಾಡ್ತಾರೆ ಗೊತ್ತಾ, ಕಿತ್ಕೊಂಡು ಹೊಡೋಗ್ಬಿಡ್ತಾರೆ. ಅವಾಗ ಯಶೋದೆ ಹಿಂದೆನೆ ಬಂದು, ಕೊಡಮ್ಮ, ಕೊಡು 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 ಮಗು, ಆ ಕಡಗೋಲ್ನ ಕೊಡು ಅಂತ ಕೇಳೋದು ಆ ದಾಸರ ಕೃತಿ. ಕಂಸನ ವಧೆಗೆ ಅವರ ಕಥೆ ಮುಗ್ದು ಹೋಗುತ್ತೆ. ಅಂದ್ರೆ ಅವ್ರ ಮುಂದಕ್ಕೆ ಕೃಷ್ಣ ಅವನು ಇದಕ್ಕೆ ಹೋಗೋದು, ದ್ವಾರಕೆಗೆ ಹೋಗೋದೆಲ್ಲ ಅದರಲ್ಲಿ ಬರಲ್ಲ. ಸೊ ಆ ಕಂಸನ ವಧೆವರೆಗೂ ನನ್ನ ಕೈಲೇ ಮಾಡಿಸ್ಬಿಟ್ರು. ಅಂದರೆ 2-3 ದಿನ ಅಂತ ಅನ್ಕೊಂಡು ಹೋಗಿದ್ದು, ಒಂದು ತುಂಬ ದಿನಗಳ ಶೂಟಿಂಗ್ ಎಲ್ಲ ಆಯಿತು. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಹೀಗೆ GV ಅಯ್ಯರ್ ಸುತ್ತಮುತ್ತ ನಾವು ಚಿಕ್ಕ ಹುಡುಗಿಯಾಗಿ 8-9 ವರ್ಷದಲ್ಲಿ ಬೆಳೆಯುವಾಗ, ಮೊನ್ನೆ ಸುಂದರರಾಜ್ ಜ್ಞಾಪಿಸ್ಕೊತಾ ಇದ್ರು ಅವ್ರ ಮನೆಯಲ್ಲಿ ಮೊನ್ನೆ ಊಟಕ್ಕೆ ಹೋದಾಗ. ಅವಾಗೆಲ್ಲ ಇವ್ರನ್ನೆಲ್ಲ ಪರಿಚಯ ಆಗಿದ್ದು ನಾನು, ಸುಂದರರಾಜು, ಶ್ರೀನಿವಾಸ ಪ್ರಭು ಥರದವರೆಲ್ಲ ಅವಾಗ GV ಅಯ್ಯರ್ ಜೊತೆ ಕೆಲಸ. ಸುಂದರ್ಶ್ರೀ ಅವ್ರ ಫಾದರ್ ಶಿವಾನಂದು, ಇವರೆಲ್ಲ. ಆವಾಗ ಅವಿನಾಶು ಸ್ಟ್ರಗ್ಲಿಂಗ್ ಆ್ಯಕ್ಟರ್. ಸೊ ಅವಾಗ ನಾನು ಫಸ್ಟು ನೋಡಿದ್ದವ್ರನ್ನ ಅಥವಾ ಪರಿಚಯ ಆಗಿದ್ದು. ನಮ್ಮ ತಾಯಿಗೆ ಅವ್ರ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಇತ್ತು. ಅವ್ರು ತುಂಬ ಕ್ವೈಟ್ ಆಗಿರೋರು. ಅವರು ಅವಾಗ ತಾನೇ ಇಂಗ್ಲೀಷಲ್ಲಿ ಕಾಲೇಜ್ ಮೇಸ್ಟರ್ ಆಗಿದ್ರಿಂದ ಇಂಗ್ಲೀಷಲ್ಲಿ ಮಾತ್ರ ಮಾತಾಡೋರಂತೆ, ನನಗೆಲ್ಲ ನೆನಪಿಲ್ಲ. ನಮ್ಮ ತಾಯಿಗೆ ಅವರು ಒಂಥರ ಕ್ವೈಟ್ ಆಗಿದಾನಲ್ಲ ಮನುಷ್ಯ ಅಂತ ನಮ್ಮ ತಾಯಿಗೆ ಅವ್ರು ಕಂಡ್ರೆ ಒಂದು ವಿಶೇಷವಾದ ಅಭಿಮಾನ. ಅದಾದಮೇಲೆ ಅವರು ದೇವರಾಜು ಬರೋರು ನಮ್ಮ ಮನೆಗೆ, ಮಕ್ಕಳದೊಂದು ಪಾತ್ರ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಸರ್ತಿ ಬಂದರು. ಅವರಿಬ್ಬರು ಬಂದು ಕರ್ಕೊಂಡು ಹೋದರು. ಅವಾಗ KV ರಾಜು ಅಂತ ಇದ್ದರು, ಭಾಳ ದೊಡ್ಡ ನಿರ್ದೇಶಕರು, ದೊಡ್ಡ ದೊಡ್ಡ ಕಮರ್ಷಿಯಲ್ ಸಿನಿಮಾ ಮಾಡಿದವರು. KV ರಾಜು ಹತ್ರ ಕರ್ಕೊಂಡು ಹೋದರು. ಹೀಗೆ ಅವರ ಪರಿಚಯ. ಕಾರಂತರು ಪ್ರೇಮ ಅವರ ಮನೆಯವರು, ಮತ್ತು ಕಾರಂತರು ಕೂಡ ಅವಿನಾಶ್ ಅವ್ರ ಮನೆಯಲ್ಲಿ ಇದ್ದವರು. ಅಂದರೆ ಅವಿನಾಶ್ ಅವ್ರ ತಂದೆ ಅವರಿಗೆ ತುಂಬ ಸಹಾಯ ಮಾಡಿದ್ದಾರೆ, ಅವರು ಅಷ್ಟು ದೊಡ್ಡ ವ್ಯಕ್ತಿ ಆಗಕ್ಕೆ. ಹೀಗೆ ಈ ಥರದ್ದು ಒಂದು ವಾತಾವರಣ ಅವಿನಾಶ್ ಅವ್ರ ಮನೆಯಲ್ಲಿ ಕಲೆಯ ವಾತಾವರಣ ಇತ್ತು. ಸೊ ಹಾಗೂ ಕೂಡ ಒಂದು ಲಿಂಕನ್ನು ಹುಡುಕ್ಬೋದು ಪ್ರೇಮ ಕಾರಂತ್ ಮೂಲಕನೂ. ಅದನ್ನ ನಾವು ಆ್ಯಕ್ಚುಲಿ ಮದುವೆ ಆಗಬೇಕು ಅಂತೆಲ್ಲ ಅನ್ಕೊಂಡಿದ್ದು ಮಾಯಾಮೃಗ ಮಾಡಿದ್ವಿ. ನಾನು ಅದೇ ಕ್ವೆಶನ್, ಅಂದ್ರೆ ಹೇಗೆ ಪ್ರೇಮಾಂಕುರ ಆಗಿದ್ದು ಅಥವಾ ಆ ಮೊಮೆಂಟ್? ಪ್ರೇಮಾಂಕುರ ಅಂತೆಲ್ಲ ನಾವು ಆ ಥರದ ವ್ಯಕ್ತಿನೇ, ನಾನು ಅಲ್ಲ ಅವರು ಅಲ್ಲ. ನಮ್ಮ ತಾಯಿ, ನೀವು ಹೇಳಿದ್ರಲ್ಲ ಪ್ರಾರಂಭದಲ್ಲಿ, ಭಾಳ ಒಂದು ಗಟ್ಟಿಯಾದ ವ್ಯಕ್ತಿತ್ವ ಇದ್ರೆ ಸಹಜವಾಗಿ ಇವಳು ಮನೇಲಿ ಹೊಂದ್ಕೋತಾಳೋ ಇಲ್ವೋ, ಈ ಥರದ ಆಲೋಚನೆಗಳು ಹೆಚ್ಚಿದ್ದಿರಬಹುದೇನೋ ಜನರಿಗೆ ನನ್ನ ಬಗ್ಗೆ. ನನಗೆ ಗೊತ್ತಿಲ್ಲ. ಈಗ ನಾನು ಆವಾಗ ಹೇಗಿದ್ದೆ ಅಂತ ನನ್ನ ಕೇಳಿದ್ರೆ ನನಗೆ ಹೇಗೆ ಗೊತ್ತು, ಬೇರೆಯವರ ಪರ್ಸೆಪ್ಷನ್ ಅಲ್ಲಿ ನಾನು ಹೇಗೆ ಕಾಣಿಸಿದೆ ಅಂತ ನಂಗೆ ಗೊತ್ತಿಲ್ಲ. ನಮ್ಮ ತಾಯಿ ಶಿ ಫೆಲ್ಟ್ ಏಜ್ ನಮ್ಗೆ ಭಾಳ ಅಂತರ ತುಂಬ ಇದೆ, ವಯಸ್ಸಿನ ಅಂತರ. 15 ವರ್ಷ ದೊಡ್ಡವ್ರು ನನಗಿಂತ ಅವರು. ಆದರೂ ಕೂಡ ನಮ್ಮ ತಾಯಿಗೆಲ್ಲೋ ಇವರೊಂದಿಗೆ ಮದುವೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅನ್ನಿಸ್ತು. ಆಗಿದ್ದಷ್ಟೇ ಬಿಟ್ರೆ ತುಂಬಾ ಏನು ಗಾಢವಾದ ಪ್ರೀತಿ, ಹಾಕೊಂಡು ಓಡೋಗ್ಬಿಡ್ತೀವಿ, ಆ ರೀತಿ ವಾತಾವರಣ ಏನಿರಲಿಲ್ಲ. ಇಲ್ಲ ಇಲ್ಲ, ಆಸಕ್ತಿಗಳು ಒಂದೇ ಸಮ ಇದ್ವು. ಅವ್ರಿಗೆ ಒಂದು ಕಡೆ ಈ ಥರದ ಎಕ್ಸ್ಪೋಜರ್ ಇತ್ತು. ಈ ಯಾರು ಅವತ್ತಿನ ಪ್ರಗತಿಪರರಾಗಿದ್ರು ಇವ್ರದ್ದೆಲ್ಲ ಎಕ್ಸ್ಪೋಜರ್ ಇತ್ತು. ಅನಂತಮೂರ್ತಿ ಶಿಷ್ಯರವರು ಮೈಸೂರು ಮಾನಸ್ ಗಂಗೋತ್ರಿಯಲ್ಲಿ ಈ ಥರದ್ದೆಲ್ಲ ಒಂದು ಭಾಗ ಇದ್ದರೆ, ಇನ್ನೊಂದು ಕಡೆ ಅವ್ರು ನನಗನ್ಸುತ್ತೆ
8-10 ವಯಸ್ಸಿಗೆ ಅವ್ರನ್ನ ತೊಗೊಂಡೋಗಿ ಶಾಖೆಯಲ್ಲಿ ಬಿಟ್ಬಿಟ್ರು ಅವ್ರ ಅಣ್ಣ ಕಿಸಾನ್ ಸಂಘದಲ್ಲಿ ಭಾಳ ದೊಡ್ಡ ನಾಯಕರಾಗಿದ್ದರು ಮತ್ತು ತುಂಬ ಸಂಘಕ್ಕಾಗಿ ದುಡಿದಂತಹ ಫ್ಯಾಮ್ಲಿ. ಅವರ ಯಲಂದೂರು ರಂಗಣ್ಣ ಅಂತ ಕರೀತಾರೆ ಸಂಘದಲ್ಲಿ ಅವ್ರನ್ನ. ಸೊ ಅವರ ಪ್ರಭಾವದಿಂದ ಇವ್ರ ಮನೇಲಿದ್ದವ್ರು ಎಲ್ಲರೂ ಇವ್ರ ತಮ್ಮಂದರು, ನಾನು ಹೇಳೋ ತಮ್ಮಂದರು ಅಂದರೆ ಇವರ ಕಸಿನ್ಸು, ಅದೇ ರೀತಿಯಾಗಿ ಇವರ ಅಕ್ಕನ ಮಕ್ಕಳು ಎಲ್ಲರೂ ಶಾಖೆಗೆ ಹೋಗಿದ್ದಾರೆ. 12 ಅಲ್ಲ, ಇನ್ನೂ ಕಡಿಮೆನೆ, 8-9 ವಯಸ್ಸಿನಿಂದ. ಸೊ ಅವ್ರಿಗೆ ಒಂದು ಬಹಳ ಸ್ಟ್ರಾಂಗ್ ಆದ ಈ ರಾಷ್ಟ್ರೀಯವಾದಿ ಚಿಂತನೆ ಇತ್ತು, ಮೊದಲಿಂದನೂ ಇತ್ತು. ಆಸಕ್ತಿಗಳು ಒಂದೇ ಸಮ ಇತ್ತು ಅಂತ, ಚಿಂತನೆ ಒಂದೇ ಸಮ ಇತ್ತು. ಈಗ ನಾನು ಸ್ಮರಿಸ್ಕೊಂಡ್ರೆ 98ರಲ್ಲಿ ಮಾಯಾಮೃಗ ಬಂತು, 99ರಲ್ಲಿ ಸುಷ್ಮಾ ಸ್ವರಾಜ್ ಮತ್ತು ಸೋನಿಯಾ ಗಾಂಧಿ ಅವರ ಒಂದು ಬಹಳ ದೊಡ್ಡ ಸಮರ ಒಂದು ಬಳ್ಳಾರಿಯಲ್ಲಿ ನಡೆಯಿತು. ಅದೊಂದು ಉಪಚುನಾವಣೆ. ಆವಾಗ ಸೋನಿಯಾ ಗಾಂಧಿ ಅವ್ರನ್ನ ಇಲ್ಲಿಂದ ನಿಲ್ಲಿಸಿದ್ರು ಕಾಂಗ್ರೆಸ್ ಪಕ್ಷದವರು. ಅದಕ್ಕೆ ಸಮನಾಗಿ ಒಬ್ಬ ವ್ಯಕ್ತಿ, ತೂಕದ ವ್ಯಕ್ತಿ ಬೇಕು ಅಂತ ಹೇಳಿ ಸುಷ್ಮಾ ಸ್ವರಾಜ್ ಅವ್ರನ್ನ BJPಯಿಂದ ಕರ್ಕೊಂಡು ಬಂದಿದ್ದರು. ಆವಾಗ ನಾವು ಮಾಯಾಮೃಗದಲ್ಲಿ ಪಾರ್ಟ್ ಮಾಡುವಾಗ ನಮ್ಮ ಮುಖ್ಯಮಂತ್ರಿ ಚಂದ್ರು MLC ಆಗಿದ್ದರು, BJP MLC ಆಗಿದ್ದರು. ಸೊ ನಾನು ಚಂದ್ರಿಗೆ ಹೇಳಿದೆ, ಸರ್ ನನಗೆ ಬಳ್ಳಾರಿಗೆ ಹೋಗಿ ಕ್ಯಾಂಪೇನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದೆ. ಸೊ ಚಂದ್ರು ಇದ್ದವರು ಹೌದಾ ಸರಿ ನಡಿ ಅಂತ ಟಿಕೆಟ್ ಬುಕ್ ಮಾಡಿಸ್ಬಿಟ್ರು. ಅವಿನಾಶ್ಗೆ ಈ ಸಂಘದ ಹಿನ್ನೆಲೆ ಇದ್ದಿದ್ದರಿಂದ ಅವರು ಬಂದರು. ನಮಗೇನು ಮದುವೆ ಆಗಿಲ್ಲ, ನಮ್ಗೆ 2001ರಲ್ಲಿ ಮದುವೆ ಆಗಿದ್ದು. ಆ ಥರ ನಾನು ಹೇಳೋದು ಆಸಕ್ತಿಗಳು ಒಂದೇ ಸಮ ಇದ್ದು, ಮತ್ತು ಇವತ್ತು ಆ ಸ್ನೇಹ ಇದ್ದಿದೆ. ಅದಕ್ಕೆ ಅಂದೆ, ಆ ರೊಮ್ಯಾನ್ಸು, ಆ ಕಲರ್ ಬಲ್ಬ್ ಕಾಣೋದು ಅದೆಲ್ಲ ಹೊಟ್ಟೋಗುತ್ತೆ ಒಂದು ಹಂತದಲ್ಲಿ. ಸ್ನೇಹ ಇಲ್ಲದೆ ಇದ್ದರೆ ಮದುವೆ ಗಟ್ಟಿಯಾಗಿ ಉಳಿಯೋದು ಕಷ್ಟ. ಮತ್ತು ಅವಿನಾಶ್ ಮೇ ಬಿ ಬಿಕಾಸ್ ಆಫ್ ಹಿಸ್ ಎಕ್ಸ್ಪೋಷರ್ ತುಂಬ ಏನು ಹೆಣ್ಮಕ್ಳು ಅಂದರೆ ಹೀಗೆ ಇರಬೇಕು ಅನ್ನುವಂತಹ, ನಮ್ಮ ತಂದೆ ಮನೇಲಿ ಯಾವ ನಿಬಂಧನೆಗಳಿರ್ಲಿಲ್ವೋ ಅದು ಯಾವ್ದು ಇಲ್ಲೂ ಕೂಡ ಅದೇ ರೀತಿ. ಮದುವೆ ಆದ್ಮೇಲೆ ಆಕ್ಟಿಂಗ್ ಮಾಡೋದು ನಿಲ್ಲಿಸ್ಬೇಕಾಗಿತ್ತು. ಅಬೌಟ್ 25 years ago women would not act after marriage. ಬಟ್ ನಮ್ಗೆ ಅದೆಲ್ಲ ನಾವು ಚರ್ಚೆ ಕೂಡ ಮಾಡಿಲ್ಲ. ಮದುವೆ ಆಗಿದ್ದು 1 ವಾರಕ್ಕೆ ಇಬ್ರು ಶೂಟಿಂಗ್ ಹೋದ್ವಿ. ನಿಮ್ಮ ಮಗು ದೇವ್ರು ಕೊಟ್ಟ ಮಗು, ವಿಶೇಷವಾದ ಮಗು. ನೀವಾಗ್ಲಿ ಸರ್ ಆಗಲಿ ನಿಮ್ಮ ಜೀವನನ ಪ್ರೀತಿನ ಸಂಪೂರ್ಣವಾಗಿ ಆತನಿಗೆ ದಾರಿ ಎರೆದಿದ್ದೀರಾ. ನಿಮ್ಮ ಜೀವನದ ಒಂದು ಇಂಟಿಗ್ರಲ್ ಪಾರ್ಟ್ ಅಂತಲೇ ಹೇಳ್ಬೋದು. ಸೊ ಹೇಗೆ ಅವ್ರ ಜೊತೆ ಹೇಗೆ ಒಡನಾಟ, ಹೇಗೆ ಮಗನ ಜೊತೆಗೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಅಂದರೆ ನಿಮಗೋಸ್ಕರ ನಿಮ್ಗೆ ಟೈಮ್ ಕೊಡೋಕ್ಕಾಗುತ್ತಾ? ಹೇಗೆ ಓವರ್ ಆಲ್ ಹೇಳೋದಿದ್ರೆ ಅದ್ರ ಬಗ್ಗೆ? ಬಹಳ ತಳಮಳ ಇತ್ತು. ಏನಾಗುತ್ತೆ ನಿಮಗೆ, ನಾವು ಮದುವೆ ಆದ ತಕ್ಷಣ ಏನು ನನ್ನ ಮಗ ಹುಟ್ಟಲಿಲ್ಲ. ಒಂದಷ್ಟು ವರ್ಷಗಳಿಬ್ಬರು ಕೆಲಸ ಮಾಡ್ತಾಯಿದ್ವಿ. ಯಾವುದೋ ಒಂದು ಹಂತದಲ್ಲಿ ಒಂದು ಬ್ರೇಕ್ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಲೋ ಡೌನ್ ಮಾಡಿ ಈ ಮಗು ಒಂದು ಆಗಲಿ ಅಂತ ಅನಿಸಿತ್ತು. ನಿಮಗೆ ಪ್ರೆಗ್ನೆನ್ಸಿಲಿ ನಮಗೇನೋ ಅವನಿಗೆ ಸಮಸ್ಯೆ ಇರೋದು ಗೊತ್ತಾಗಲಿಲ್ಲ. ಅನಾಮಲೀಸ್ ಅಂತ ಟೆಸ್ಟ್ ಮಾಡ್ತಾರೆ 5ನೇ ತಿಂಗಳಲ್ಲಿ. ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಟೆಸ್ಟ್ ಆಗುತ್ತೆ. ಆ ಅನಾಮಲೀಸ್ ಟೆಸ್ಟಲ್ಲಿ ಏನಾದರೂ ತೊಂದರೆ ಇದ್ದರೆ, ಬೆಳವಣಿಗೆಯಲ್ಲಿ ಕೊರತೆ ಇದ್ದರೆ, ಈ ಥರದ್ದನ್ನು ಕಂಡುಹಿಡಿದು ಹೇಳ್ತಾರೆ. ಅವಾಗ ನಿಮ್ಗೆ ಆ ಆಪ್ಷನ್ ಇರುತ್ತೆ, ಆ ಮಗುನ ಇಟ್ಕೋಬೇಕು ಬೇಡವೋ ಅನ್ನೋ ಆಪ್ಷನ್ ನಿಮಗಿರುತ್ತೆ. ನಮಗೇನು ಹೇಳಲಿಲ್ಲ. ಅನಾಮಲೀಸ್ ಟೆಸ್ಟ್ ಮಾಡಿದ್ರು, ಬಟ್ ಏನು ಹೇಳಲಿಲ್ಲ. ಆಮೇಲೆ ಅವನು ಪ್ರೀಮೆಚೂರ್ ಚೈಲ್ಡ್, 33-34 ವಾರಕ್ಕೂ, ಮರ್ತೋಗಿದೆ ನನಗೀಗ, 17 ವರ್ಷ ಆಗೋದು. 33-34ನೇ ವಾರಕ್ಕೆ ಅವನು ಹುಟ್ಟಿದ ಮಗು. ಸೊ ನಿಮಗೆ ಏನಾಗುತ್ತೆ, ಪ್ರೀಮೆಚೂರ್ ಮಕ್ಕಳಿಗೆ ಅಂತ ಕೆಲವು ಸಮಸ್ಯೆಗಳಿರುತ್ತೆ. ಅಂದರೆ ಅವ್ರ ಸೈಜಲ್ಲಿ ಚಿಕ್ಕವರಾಗಿರ್ತಾರೆ, ಫುಲ್ ವೆಯ್ಟ್ ಇರಲ್ಲ. 3-4 kg ಇದ್ದರೆ ಒಳ್ಳೆ ಆರೋಗ್ಯವಾದ ಮಗು. ಅವನು 1.9 kg ಇದ್ದ ಅನಿಸುತ್ತೆ. ಆಮೇಲೆ NICU ಅವಾಗಷ್ಟೇ ಅದೆಲ್ಲ ಬಂದಿತ್ತು. ಈಗೆಲ್ಲ ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ ಸೈನ್ಸು. ಸೊ ಮಗು ಆಗಿ ಒಂದು 15 ದಿವಸ ನನ್ನ ಕಣ್ಣಿಗೆ ತೋರಿಸ್ಲಿಲ್ಲ ಆ ಮಗುನ. ಇದಕ್ಕೆ ಕರ್ಕೊಂಡು ಹೋಗೋರು, ICUಗೆ ಕರ್ಕೊಂಡು ಹೋಗೋರು, ಫೀಡಿಂಗ್ಗೆ, ಆ ಥರದಕ್ಕೆಲ್ಲ. ಆವಾಗ ಸರಿ ಇಲ್ಲ ಅಂತ ಗೊತ್ತಾಗಿದೆ, ಏನು ಅಂತ ಯಾರಿಗೂ ಗೊತ್ತಾಗಿಲ್ಲ. ಬಟ್ ಅವನು ಮಲಗಿದ್ದನ್ನು ನೋಡಿ ಯಾವುದೋ ಯೋಗಿ ಮಲಗ್ದಂಗಿದೆ ಅಂತ ಎಲ್ಲರೂ ಬಂದು ಹೇಳೋರು. ಅದರರ್ಥ ಏನು ಅಂತಲೂ ನನಗೆ ಡೋಂಟ್ ನೋ ದೀಸ್ ಥಿಂಗ್ಸ್. ಆ್ಯಂಡ್ ಬೆಳೀತಾ ಮೈಲ್ ಸ್ಟೋನ್ ಡಿಲೇ ಆದಾಗ ಗೊತ್ತಾಗೋಯ್ತು, ಸಮಥಿಂಗ್ ಇಸ್ ರಾಂಗ್. ಮೈಲ್ ಸ್ಟೋನ್ ಡಿಲೇ ತುಂಬ ಇತ್ತು. 3 ತಿಂಗಳಿಗೋ ಏನೋ ಒಂದು ನ್ಯೂಮೋನಿಯಾ ಬಂತು. 3 ತಿಂಗಳಿಗೋ 4 ತಿಂಗಳಿಗೋ ಇರಬೇಕು, ಒಂದು ನ್ಯೂಮೋನಿಯಾ ಬಂತು.
ಬದುಕಲ್ಲ ಅನ್ನೋ ಥರದ ನ್ಯೂಮೋನಿಯಾ. ಬಟ್ ಬದುಕ್ಬಿಟ್ಟ. ಆಮೇಲೆ ಫೀಡಿಂಗ್ ವಾಸ್ ಎ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್. ತುಂಬ ಕಡಿಮೆ ಪ್ರಮಾಣ ಕೊಡಬೇಕಾಗಿತ್ತು. ಈ ಥರದ್ದೆಲ್ಲ ಒಂದು ನಮಗೆ ಸುಧಾರಿಸ್ಕೊಳ್ಳೋಕ್ಕೆ ಒಂದು 4-5 ವರ್ಷ ಆಗೋಯ್ತಾ ಅಂತ. ಅದ್ರ ಜೊತೆಗೆ ಅವನಿಗೆ ಈ ಕನ್ವಲ್ಷನ್ ಅಂತ ಮಕ್ಳಿಗೆ ಹೇಳ್ತಾರೆ, ಹಿರಿಯರಿಗದು ಎಪಿಲೆಪ್ಟಿಕ್ ಅಟ್ಯಾಕ್, ಮೂರ್ಛೆ ರೋಗ, ಅದು ಬರೋಕ್ಕೆ ಶುರುವಾಯಿತು. ಪ್ರತಿ ತಿಂಗ್ಳಿಗೆ 1 ಸತಿನೋ 2 ಸತಿನೋ ಏನೋ ಬರೋದು. ನಮ್ಗೆ ಅದೆಲ್ಲ ಯಾವುದ್ರ ಪರಿಚಯನೂ ಇರಲಿಲ್ಲ. ಸೊ ಅದು ಪರಿಸ್ಥಿತಿ ಬಂದಾಗ ಅದು ಅವನಿಗೇನಾಗ್ತಾಯಿತ್ತು ಅಂತ ನಮಗೆ ಗೊತ್ತಿಲ್ಲ. ಅದೆಲ್ಲ ಡಿಲೇ ಮಾಡುತ್ತಂತೆ ಬ್ರೈನ್ ಡೆವಲಪ್ಮೆಂಟ್ನ. ಇದೆಲ್ಲ ಆಮೇಲೆ ತಿಳ್ಕೊಂಡಿರ್ತಾನೆ. ನೀವು ಎಂಥ ಎಜುಕೇಟೆಡ್ ಪೇರೆಂಟ್ಸ್ ಆಗಿದ್ರು ಇಷ್ಟೆಲ್ಲ ನಮ್ಗೆ ಗೊತ್ತಿರಲ್ಲ ರೀ, ಗೊತ್ತಿರಲ್ಲ. ಅನುಭವ ಇದ್ದರೆ ಗೊತ್ತಿರುತ್ತೆ. ಮನೇಲಿ ಆ ಥರದ್ದು ಯಾವ್ದಾರು ಮಗು ಇದ್ದಿದ್ರೆ ಗೊತ್ತಾಗುತ್ತೆ. ಇವನಿಗೆ ಆ್ಯಕ್ಚುಯಲ್ ಸಮಸ್ಯೆ ಏನು ಅಂತ ಗೊತ್ತಾಗೋಕ್ಕೆ 9-10 ವರ್ಷ ಆಗೋಯ್ತಾ ಅಂತ. ನ್ಯೂರಾಲಜಿಸ್ಟ್ಗೆ ಅವ್ರಿಗೆ ಗೊತ್ತಾಗೋಕ್ಕೇನೆ ಏನು ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್, ಬಿಕಾಸ್ ಅವ್ನು ನೋಡೋಕೆ ತುಂಬ ನಾರ್ಮಲ್ ಆಗಿರ್ತಾನೆ, ನಿಮಗೆ ಗೊತ್ತಾಗಲ್ಲ ಏನೋ ಸಮಸ್ಯೆ. ಏನು ನಾರ್ಮಲಿ ಮಕ್ಳಿಗೆ ಆ ಥರದ್ದು ಮಕ್ಳಿಗೆ ಮಂಗೋಲಾಯ್ಡ್ ಫೀಚರ್ಸ್ ಇರುತ್ತೆ. ಈ ಕಣ್ಣು ಹೀಗಿರುತ್ತೆ, ಮತ್ತು ತಲೆ ಸ್ವಲ್ಪ ಶೇಪು ಚೆನ್ನಾಗಿರಲ್ಲ, ನಮ್ಮ ಥರ ಇರಲ್ಲ, ಟ್ರಯಾಂಗಲ್ ಶೇಪ್ ಇರುತ್ತೆ. ಅಂದರೆ ಇಲ್ಲಿ ಚೂಪಾಗಿ ಇಲ್ಲಾಗಲ್ಲ, ಈ ಥರದ್ದೆಲ್ಲ ಇರುತ್ತೆ. ಆ ಸ್ಕಲ್ ಡೆವಲಪ್ಮೆಂಟೇ ಬೇರೆ ಥರ ಇರುತ್ತೆ. ಯಾರನ್ನು ವಿಕಲಚೇತನರು ಅಂತ ಕರೀತಾರೋ, ವಿಕಲಚೇತನರಲ್ಲಿ ನಾನು ಹೇಳ್ತಾ ಇರೋದು ಮಾನಸಿಕವಾಗಿ ಬೆಳವಣಿಗೆ ಇಲ್ಲದೆ ಇರೋ ಮಕ್ಕಳಿಗೆ ಅದು ಅವರ ಫೇಶಿಯಲ್ ಫೀಚರ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಇವಂದು ಏನು ಮಾಡಿದ್ರು ಒಂದು ಸುಂದರವಾದ ಮಗು ಅಂತ ಅನ್ಸತ್ ವಿನಃ ಈ ಥರದ್ದು ಪ್ರಾಬ್ಲಮ್ಸ್ ಇರ್ಬೋದು ಅಂತ ಗೊತ್ತಾಗಲ್ಲ. ತುಂಬ ಒಂಥರ ಗಮನ ಇಟ್ಟು ನೋಡಿದ್ರೆ ಮಾತ್ರ ಗೊತ್ತಾಗ್ತಾ ಇತ್ತು. ಸೊ ಹಾಗಾಗಿ ನ್ಯೂರಾಲಜಿಸ್ಟೇ ಎಲ್ಲೋ ಎಡು ಹೋದರು. ಒಂದು ಅವನಿಗೆ ಈಗೇನು ಒಂಥರ ನಿಯರ್ ಡೆತ್ ಆಗಿದ್ದು ಈ ಮತ್ತೊಮ್ಮೆ ನ್ಯೂಮೋನಿಯಾ ಆದಾಗ 2018 ಆವಾಗ ಆ ನ್ಯೂಮೋನಿಯಾನ ಟ್ರೀಟ್ ಮಾಡಿ ಅವನಿಗೆ ಬೇರೆ ಬೇರೆ ಸಮಸ್ಯೆಗಳಿತ್ತೆಲ್ಲ ಟ್ರೀಟ್ ಮಾಡಿದಾಗ ಒಂದು ಸತಿ ನೋಡ್ಬಿಡೋಣ ಅಂತ ಡಾಕ್ಟರ್ ಗಂಗಾಧರ್ ಅಂತ ನಿಮ್ಯಾನ್ಸ್ ಚೇರ್ಮನ್ ಆಗಿದ್ದರು. ಅವರು ತುಂಬ ಸಂಘದಲ್ಲಿ ಅವರು ಕೂಡ ಭಾಳ ಸಕ್ರಿಯವಾಗಿ ಕೆಲಸ ಮಾಡೋವಂಥವ್ರು. ಅವ್ರಿಗೆ ಇನ್ನೊಂದು ಪರಿಚಯ ಕೊಡಬೇಕು ಅಂದರೆ ಸೌಂದರ್ಯ ಅಂತ ಒಬ್ಳು ಕಲಾವಿದೆ ಇದ್ಲು, ಅವ್ರಿಗೆ ಸಂಬಂಧ ಅವರು ಡಾಕ್ಟರ್ ಗಂಗಾಧರ್. ಅವರು ಒಂದು ಸತಿ ನೋಡ್ಬಿಟ್ಟು ನೀನು ಜೆನೆಟಿಸಿಸ್ಟ್ ಹತ್ರ ಕರ್ಕೊಂಡೋಗು ನಮ್ಮಲ್ಲಿ ನಿಮ್ಯಾನ್ಸಲ್ಲಿ ಅಂತ. ಅವರು ನೋಡಿದ ತಕ್ಷಣ ಹೇಳಿದ್ರು ಇದು ವುಲ್ಫರ್ಶಾನ್ ಸಿಂಡ್ರೋಮ್ ಅಂತ ಅಂದರು. ಈ ನೋಸ್ ಬ್ರಿಡ್ಜ್ನ ನೋಡಿ ಹೇಳಿದ್ರು, ಈ ಬೋನ್ ಇದೆಯಲ್ಲ ಇದು ನಮಗೆ ಇಲ್ಲಿದೆ ಅಲ್ವಾ, ಅವನಿಗೆ ಸ್ವಲ್ಪ ಒಳಗಿರುತ್ತೆ. ಈ ನೋಸ್ ಸ್ವಲ್ಪ ಫ್ಲಾಟ್ ಆಗಿರುತ್ತೆ, ಅದೊಂದೇ ಮೇನ್ ಸಮಸ್ಯೆ. ಅದೇ ನಿಮಗೆ ಗುರ್ತಿಡಿಯೋಕ್ಕೆ ಒಂದು ಅಷ್ಟೊಂದು ಮೈನ್ಯೂಟಾಗಿ ತಿಳಿದಿರೋ ಡಾಕ್ಟರ್ಗಳು ತಾನೇ ಎಷ್ಟು ಜನ ಇರ್ತಾರೆ. ಅವ್ರು ನೋಡಿದ ತಕ್ಷಣ ಹೇಳಿದ್ರು, ಮೇಡಮ್ ಹಿ ವಿಲ್ ನೆವರ್ ಟಾಕ್, ಅವ್ನ ಮಾತು ಎಂದೂ ಬರಲ್ಲ, ನಡೀತಾನೆ, ಯಾವುದೋ ಒಂದು ಹಂತದಲ್ಲಿ ನಡೀತಾನೆ, ಮತ್ತು ತುಂಬ ಗಟ್ಟಿಯಾದ ಆಯುಷ್ಯ ಇದೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಮೋಸ್ಟ್ಲಿ ಈ ನ್ಯೂಮೋನಿಯಾ ನಾನು ಹೇಳಿದ್ನಲ್ಲ, ಈ ನ್ಯೂಮೋನಿಯಾನೇ ಸರ್ವೈವ್ ಆಗಲ್ಲ. ಹಿ ಹ್ಯಾಸ್ ಸರ್ವೈವ್ 2 ನ್ಯೂಮೋನಿಯಾಸ್. ಅವ್ರಿಗೆ ಲಂಗ್ಸ್ ಭಾಳ ವೀಕ್ ಇರುತ್ತೆ. ಅವನಿಗೆ ಅದು 2ನೇ ನ್ಯೂಮೋನಿಯಾ ಆದಾಗ ಒಂದು ಲಂಗೇ ಇರಲಿಲ್ಲ, ಅದು ಫುಲ್ಲು ಇದಾಗ್ಬಿಟ್ಟು ಅದು ಕೆಲಸ ಮಾಡೋದು ನಿಂತೋಗಿತ್ತು ಆ ಲಂಗು. ಇನ್ನೊಂದು ಲಂಗ್ ಕೆಲಸ ಮಾಡ್ತಾ ಇತ್ತು, ಆ ಲಂಗ್ ಇನ್ಫೆಕ್ಟ್ ಆಗ್ಬಿಟ್ಟಿತ್ತು. ಮತ್ತು ಈ ಹ್ಯಾಡ್ ವಾಟ್ ಹ್ಯಾಸ್ ಕಾಲ್ಡ್ ಇನ್ವರ್ಟೆಡ್ ಹರ್ನಿಯಾ. ಈ ಕರಳಿದೆಯಲ್ಲ, ಈ ಕರಳು ಇಲ್ಲೊಂದು ಡಯಾಫ್ರಮ್ ಅಂತ ಇರುತ್ತೆ, ಒಂದು ಈ ಕರಳನ್ನ ಮತ್ತು ಈ ಹೃದಯದ ಭಾಗವನ್ನು, ಹೃದಯ, ನಿಮ್ಮ ಶ್ವಾಸಕೋಶ, ಇವುಗಳನ್ನ ಸಪ್ರೇಟ್ ಮಾಡೋದೊಂದು ಲೇಯರ್ ಇರುತ್ತೆ, ಡಯಾಫ್ರಮ್. ಸಂಗೀತ ಬರೋದಲ್ಲಿಂದ ತಾನೆ, ಆ ಡಯಾಫ್ರಮಿಂದನೇ ಸಂಗೀತವೋ ಧ್ವನಿಯೋ ಯಾವುದೋ ಒಂದು. ಆ ಡಯಾಫ್ರಮ್ನಲ್ಲಿ ಒಂದು ತೂತಾಗಿರುತ್ತೆ, ಈ ಇಂಟೆಸ್ಟೈನ್ ಮೇಲೆ ಬಂದುಬಿಟ್ಟಿರುತ್ತೆ. ಆ ಕಂಡೀಷನ್ ಇತ್ತು ಅವನಿಗೆ. ಸೊ ಹಂಗಾಗಿ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಅವನು ನೀವು ಹೀಗೆ ಸ್ವೀಕರಿಸ್ಬೇಕು, ನೀವು ಏನೋ ಮಾಡಿಬಿಟ್ರೆ ಅವ್ನಿಗೇನೋ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೋಬೇಡಿ ಅನ್ನುವ ಜ್ಞಾನೋದಯವನ್ನು ಕೊಟ್ಟಿದ್ದು ಅವರೇ. ಸೊ ಅದಾದಮೇಲೆ ನಾವು ಒಟ್ಟು ಅವನನ್ನು ಟ್ರೀಟ್ ಮಾಡೋ ರೀತಿನೇ ಚೇಂಜ್ ಆಗೋಯ್ತು. ವಿ ನ್ಯೂ ದಟ್ ದೀಸ್ ಆರ್ ಹಿಸ್ ಸ್ಟ್ರೆಂತ್ಸ್, ಹೀ ಈಸ್ ನಾಟ್ ಗೋಯಿಂಗ್ ಟು ಬಿ ನಾರ್ಮಲ್ ಎವರ್. ಬೇರೆ ಮಕ್ಕಳ ಥರ ಇರಲ್ಲ. ನಾವು ಇದನ್ನು ಹೇಗೆ ನಾವು ನಮ್ಮನ್ನು ಅವನಿಗೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಶುರು ಮಾಡಿದ್ದು ಆವಾಗಲೇ ಅಂತ ಅಂದ್ಕೋತೀನಿ. ಅವನು 9ನೇ 10ನೇ ವಯಸ್ಸಿನಲ್ಲಿ. ಸಾರಿ ಟು ಇಂಟರಪ್ಟ್ ಯು. ನಿಮ್ಗೆ ಆ ಮೊಮೆಂಟಲ್ಲಿ ಅಂದರೆ ಅವ್ರು ಆ ಥರ ಹೇಳಿದಾಗ
ಆ ಥರ ತುಂಬ ಹೋಪ್ಸ್ ಇಲ್ಲ ಅಥವಾ ಮಾತಾಡಲ್ಲ ಈ ಥರ ಅಂದಾಗ ಒಬ್ಬಿಯಸ್ಲಿ ತಾಯಿ ಮನಸ್ಸಿಗೆ ಅದೊಂಥರ ಅದನ್ನ ಸ್ವೀಕರಿಸೋದು ಮುಂಚೆನೆ ಎಲ್ಲ ಹೃದಯ ಎಲ್ಲ ಒಡೆದೋಗಿತ್ತು. ಅಲ್ಲ ನಿಜ, ಅಂದರೆ ನಮಗೇನೆ ಅದನ್ನ ದೂರದಿಂದ ನಿಂತ್ಕೊಂಡು ಕೂತ್ಕೊಂಡು ಕೇಳೋರು ನಮ್ಮವ್ರಿಗೆ ಅಷ್ಟು ಇದಾಗಬೇಕಾದ್ರೆ ಒಂದು ತಾಯಿ 9 ತಿಂಗಳು ಹೆತ್ತು ಹೊತ್ತಿರ್ತೀರಾ, ಕರುಳಿನ ಕುಡಿ, ಅದಕ್ಕೆ ಹಿಂಗಾಗಿದೆ ಅಂದಾಗ ನಾನು ಅದೆಲ್ಲ ಹುಟ್ಟಿದಾಗ್ಲೇನೆ ಆ ಅನುಭವಗಳೆಲ್ಲ ಬೇರೆ ಮಕ್ಕಳ ಥರ ಇಲ್ಲ ಅನ್ನೋ ಅನುಭವ ಇಲ್ಲ. ಅದೇ ಭಾಳ ಕಷ್ಟದ ಅನುಭವ ನಿಜ ತಂದೆ ತಾಯಿಗೆ. ಈಗ ಏನನ್ಸುತ್ತೆ ಅಂದರೆ ನಮಗೆ ಇಷ್ಟು ವರ್ಷ ಆದಮೇಲೆ ನಮಗೆ ಆಸರೆ ಈಗ ಇದೊಂದು ಕಂಟಿನ್ಯೂಸ್ ಪ್ರೋಸೆಸ್ ಅಲ್ವಾ. ಅಪ್ಪ ಅಮ್ಮ ಮಗು ಆಗುತ್ತೆ ಅಥವಾ ಮಕ್ಕಳಾಗ್ತಾರೆ, ಆ ಮಕ್ಕಳು ಇವ್ರಿಗೆ ವಯಸ್ಸಾದ ಕಾಲದಲ್ಲಿ ಇವ್ರನ್ನ ಆಸರೆಯಾಗಿ ನೋಡ್ಕೋತಾರೆ. ಮೊದಲು ಅಪ್ಪ ಅಮ್ಮ ಸಾಕಿ ಸಲಹಿ ದೊಡ್ಡವ್ರು ಮಾಡ್ತಾರೆ. ಅವ್ರು ದೊಡ್ಡವ್ರು ಆಗ್ತಾ 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 ಇವ್ರಿಗೆ ವಯಸ್ಸಾಗ್ತಾ ಹೋಗುತ್ತೆ. 60 ಆಗುತ್ತೆ, 65 ಆಗುತ್ತೆ, 70 ಆಗುತ್ತೆ, 75 ಆಗುತ್ತೆ. ಇವ್ರಿಗೆ ವಯಸ್ಸಾಗ್ತಾ ಆಗ್ತಾ ಮಕ್ಕಳದ್ದು ಒಂದು ಹಂತಕ್ಕೆ ಬಂದಿರ್ತಾರೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅವ್ರಿಗೊಂದು ಉದ್ಯೋಗ ಇರುತ್ತೆ, ಒಂದು ಸಂಪಾದನೆ ಇರುತ್ತೆ, ಒಂದು ಬದುಕಿರುತ್ತೆ. ಅಪ್ಪ ಅಮ್ಮನ ನೋಡ್ಕೊಳ್ಳೋ ಒಂದು ಹಂತಕ್ಕೆ ಅವ್ರು ಬರ್ತಾರೆ. ನಮ್ಗೆ ಆ ಸೈಕಲ್ ಕಟ್ಟಾಗೋಗಿದೆಯಲ್ಲ. ಸೊ ನಿಮ್ಗೆ ಅದೇ ಈಗಿನ ಸದ್ಯದ ಈಗ ಒಂಥರ ನಾನದು ಒಂಥರ ಈ ಬದುಕಿನ ಮಧ್ಯದಲ್ಲಿ ನಿಂತಿದ್ದೀನಿ. ನಾನು 49 ವಯಸ್ಸು, ಲೈಕ್ ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ ಅಂತ. ಸೊ ಅದೇನಾಗುತ್ತೆ, ನಿಮಗೆ ಒಂದು ಕಾನ್ಫಿಡೆನ್ಸ್ನ ಕುಗ್ಸುತ್ತೆ. ಒಂದು ನಮಗೆ ಯಾರೂ ಇರಲ್ಲ ಅನ್ನೋದು. ಯಾಕೆಂದರೆ ನಮ್ಮಮ್ಮನ್ನ ನಮ್ಮ ತಂದೆ ನಾನು ನೋಡ್ತಾ ಇದ್ದೀನಲ್ಲ, ವಯಸ್ಸಾದ ಅಪ್ಪ ಅಮ್ಮನ್ನ, ಅವ್ರನ್ನ ನಾವು ನೋಡ್ಕೊಳ್ಳೋ ಒಂದು ಸ್ಥಿತಿಲಿ ನಾವಿದ್ದೀವಲ್ಲ. ನೋಡ್ಕೊಳ್ಳೋದು ಅಂದರೆ ಏನು, ಸದಾ ಸರ್ವದ ಏನು ನರ್ಸಿಂಗ್ ಏನು ಮಾಡ್ತಾ ಇಲ್ಲ, ಆದರೂ ಅವ್ರಿಗೇನೋ ಒಂದು ತೊಂದರೆ ಇರುತ್ತೆ, ಡಾಕ್ಟರ್ ಕರ್ಕೊಂಡು ಹೋಗಿರೋ. ಆ ವಯಸ್ಸಿನಲ್ಲಿ ನಮ್ಮನ್ನ ಯಾರು ನೋಡ್ಕೋತಾರೆ ಅನ್ನೋ ಯೋಚನೆ ಒಂದು. ಎರಡನೇದು, ನಾವಾದ್ಮೇಲೆ ಇವನನ್ನು ಯಾರು ನೋಡ್ಕೋತಾರೆ ಅನ್ನೋದು ಎರಡನೇ ಯೋಚನೆ. ಇದೆರಡೇ ಈಗಿನ ಯೋಚನೆ. ಮಿಕ್ಕಿದ್ದೆಲ್ಲ ಮಾತಾಡಾಯಿತು, ದೇವಸ್ಥಾನಗಳಿಗೆಲ್ಲ ಹೋಗಾಯಿತು, ಹರಕೆ ಎಲ್ಲ ಹೊತ್ತಾಯಿತು, ಹವನ ಹೋಮಗಳೆಲ್ಲ ಮಾಡಿಸಾಯಿತು, ಡಾಕ್ಟ್ರುಗಳನ್ನೆಲ್ಲ ನೋಡಾಯಿತು, ಎಲ್ಲ ಮಾಡಿ ಮುಗಿಸಾಯಿತು. ಈಗಿರೋ ಪರಿಸ್ಥಿತಿಯಲ್ಲಿ ಎರಡೇ ಯೋಚನೆ. ನಾವಾದ್ಮೇಲೆ ಇವನನ್ನು ಯಾರು ನೋಡ್ಕೋತಾರೆ, ನಮ್ಮನ್ನು ಯಾರು ನೋಡ್ಕೋತಾರೆ ವಯಸ್ಸಾದ. ಖಂಡಿತ ತಂದೆ ತಾಯಿ ಒಂದು ಇದೆರಡೇ. ಇದಕ್ಕೆ ನನಗೊಂದು ಭಾಳ ಬಲವಾದ ಒಂದು ನಂಬಿಕೆ ಇತ್ತು. ಆ ನಂಬಿಕೆಯನ್ನು ಮುರಿದಿದ್ದು ಅವನೇ ಅಂತ ಅಂದ್ಕೋತೆ. ನಮ್ಮಿಂದ ಪರಿಹರಿಸಲು ಸಾಧ್ಯವಾಗದ ಸಮಸ್ಯೆ ಪ್ರಪಂಚದಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಮನುಷ್ಯ ಮನಸ್ಸು ಮಾಡಿದ್ರೆ ಎಂಥ ಸಮಸ್ಯೆಯನ್ನು ಪರಿಹರಿಸಬಲ್ಲ ಅಂತ. ಒಂದು ಸಮಸ್ಯೆಯನ್ನು ಪರಿಹರಿಸಲಾಗದ ಸಮಸ್ಯೆಯನ್ನು ಸ್ವೀಕರಿಸ್ಕೊಂಡು ಬದುಕೋದು ಹೆಂಗೆ ಅನ್ನೋದನ್ನು ಇವನೇ ಕಲಿಸಿರೋದು ನಮಗೆ. ನಿಜ, ಖಂಡಿತ. ಸೊ ಅದೇನು ಹೋಗ್ತಾ ಮತ್ತೆ ಎಷ್ಟು ದಿವಸ ಅಂತ ಅಳ್ತೀರಾ, ಎಷ್ಟು ದಿವಸ ಅಂತ ಬೇಜಾರು ಮಾಡ್ಕೋತೀರಾ. ಯು ಹ್ಯಾವ್ ಟು ಅಕ್ಸೆಪ್ಟ್. ನಮ್ಗೆ ಈ ತೊಂದರೆ ಬೇರೆಯವ್ರಿಗೆ ಬೇರೆದಿರುತ್ತಲ್ಲ. ಐ ವಾಸ್ ಕ್ರೈಂಗ್ ಟಿಲ್ ಐ ಸಾ ಫಾರ್ ಮೈ ಶೂಸ್ ಟಿಲ್ ಐ ಸಾ ಅ ಮ್ಯಾನ್ ವಿತೌಟ್ ಫೀಟ್ ಅಂತ ಎಲ್ಲೋ ಓದಿದ ನೆನಪು ನನಗೆ. ನನಗೆ ಕಾಲಿಗೆ ಜಬಳಿ ಇಲ್ಲ, ನನಗೆ ಮೆಟ್ಟಿಲ್ಲ, ನನಗೆ ಅನ್ನೋದಿಲ್ಲ ಇನ್ನೊಂದಿಲ್ಲ ಅಂತ ಕಾಲಿಲ್ದೇ ಇರೋ ವ್ಯಕ್ತಿ ನೋಡೋವರೆಗೂ ಅಷ್ಟೇ ನಿಮ್ದು. ಹಾಗೆ ಬೇರೆಯವ್ರು ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅಷ್ಟೇ. ಅವ್ರನ್ನ ನೋಡಿ ನಾವು ನಮ್ಮ ಸಮಸ್ಯೆ ದೊಡ್ಡದಲ್ಲ ಅಂತ ಅನ್ಕೊಂಡು. ಖಂಡಿತ ನೀವು ನಿಮ್ಮನ್ನು ನೋಡೋಕೆ ಗಿವ್ ಅಪ್ ಮಾಡಿರ್ತಾರ ಅಂತ ನನಗೆ ಅನ್ಸಲ್ಲ ಮಾತಾಡಿದ ಪ್ರಕಾರ. ಬಟ್ ಎಲ್ಲಾದರೂ ಅನ್ಸುತ್ತಾ ಏನಕ್ಕೆ ಹಿಂಗಾಗ್ತಾ ಇದೆ ಜೀವನದಲ್ಲಿ, ಏನು ನಾವು ಯಾರಿಗೇನು ತೊಂದರೆ ಕೊಟ್ಟವರಲ್ಲ, ಆ ಥರ ಆಗಿಲ್ಲ, ಯಾಕೆ ಈ ಥರ ಆಯಿತು. ಸಾಮಾನ್ಯವಾಗಿ ಮನುಷ್ಯಗೆ ತುಂಬ ಕಷ್ಟ ಬಂದಾಗ, ಬ್ಯಾಕ್ ಟು ಬ್ಯಾಕ್ ಕಷ್ಟ ಬಂದಾಗ ಈ ಥರ ಆಲೋಚನೆಗಳು ಬರೋದು ಸಹಜ. ಎಲ್ರಿಗೂ ಬರುತ್ತೆ. ಹೌದು ಹೌದು. ನಮ್ಮ ಸುರೇಶ್ ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ. ಯಾರೋ ಒಬ್ಬ ಜ್ಯೋತಿಷಿ ಹತ್ರ ಹೋದ್ನಂತೆ. ಅವನ ಜಾತಕ ನೋಡ್ಬಿಟ್ಟು ಇನ್ನೊಂದು 6 ತಿಂಗಳು ನಿಮಗೆ ಕಷ್ಟ ಇದೆ ಸರ್ ಅಂತ ಹೇಳದಂತೆ. ಆಮೇಲೆ 6 ತಿಂಗಳಾದ್ಮೇಲೆ ಸುಧಾರಿಸುತ್ತಾ ಅಂತ ಕೇಳಿದ್ರೆ, ಇಲ್ಲ ಅದು ಅಭ್ಯಾಸ ಆಗೋಗುತ್ತೆ ಅಂತ ಹಾಗೆ ಇದು ಅಭ್ಯಾಸ ಆಗೋಗಿದೆ ನಮ್ಗೀಗ ಅಷ್ಟೇ. ಅಭ್ಯಾಸ ಮಾಡ್ಕೋಬೇಕಷ್ಟೇ. ಮತ್ತೆ ನನಗ್ ಮಾತ್ರ ಯಾಕೆ ಹೀಗೆ ಅನ್ನೋದನ್ನ ನಾವು ಹೇಳಕ್ ಆಗೋದೇ ಇಲ್ರಿ. ಎಲ್ರಿಗೂ ಎಲ್ಲವೂ ಇರುತ್ತೆ. ನೀವು ದೂರದಿಂದ ಕಾಣಿಸಲ್ಲ ಅಷ್ಟೇ. ಹತ್ರ ಹೋಗಿ ಅವ್ರ ಮನೆಗಳಲ್ಲಿ ನೋಡಿದಾಗ, ಎಸ್ಪೆಷಲಿ ಕಲಾವಿದ್ರ ಬಗ್ಗೆ ಏನಿರುತ್ತೆ ಅಂದ್ರೆ, ಇವ್ರಿಗೇನು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ನೋಡು, ಯಾವಾಗಲೂ ನೀಟಾಗಿ ಬಟ್ಟೆ ಹಾಕೊಂಡು, ದೊಡ್ಡ ದೊಡ್ಡ ಕಾರು, ದೊಡ್ಡ ದೊಡ್ಡ ಮನೆ, ವೇದಿಕೆ ಎಲ್ಲವೂ ಸಿಗುತ್ತೆ. ಇವ್ರಿಗೇನು ಕಷ್ಟ ಆ ಜೀವನದಲ್ಲಿ ಅಂತ. ಇದೆಲ್ಲ ಈ ಲೌಕಿಕದಲ್ಲಿ ಇರೋದ, ಒಳಗಡೆ ಏನಿದೆ ಅನ್ನೋ ತಾನೇ ಸಮಸ್ಯೆ. ನಿಜ, ಅದು ಅವರಿಗೆ ಗೊತ್ತಿರುತ್ತೆ. ಹೊರನೋಟಕ್ಕೆ ಎಲ್ಲ ಚಿನ್ನದ ಅರಮನೆ, ಒಳಗಡೆ ಖಂಡಿತ ಅಷ್ಟು ಬಡವ್ರು ಯಾರಿರ್ತಾರೆ. ನೀವು ಹೇಳಿದ್ ಕರೆಕ್ಟ್. ಎವ್ರಿ ಒನ್ ಹ್ಯಾವ್ ದರ್ ಓನ್ ಸ್ಟೋರೀಸ್. ನಾವು ಏನೋ ಹೊರಗಡೆ ಆ್ಯಂಗಲ್ ಕುತ್ಕೊಂಡು ನೋಡೋರಿಗೆ ಜಡ್ಜ್ ಮಾಡುವಂಥ ಯಾವುದೇ ಇದಿರೋದಿಲ್ಲ. ಅದು
ಇವಾಗ ಟೈಮ್ ಸ್ಪೆಂಡ್ ಹೆಂಗೆ ಮಾಡ್ತೀರಾ ಅಂತಂದರೆ ನೀವಾಗಲಿ ಸರ್ ಆಗಲಿ ಜೊತೆಗಿರಲೇಬೇಕಾಗುತ್ತೆ, ಶೂಟಿಂಗ್ ಇದು ಬಂದಾಗ ಹೇಗೆ? ನೋಡಿ, ಇದೊಂದು ನಾವೇ ಚಾಯ್ಸ್ ಮಾಡ್ಕೊಳ್ಳೋದಷ್ಟೇ. ಈಗ ನಾವಿಬ್ಬರು ಈ ಸಾರ್ವಜನಿಕ ಬದುಕಲ್ಲಿರೋದ್ರಿಂದ ನಾನು ಸಾರ್ವಜನಿಕ ಬದುಕು ಅನ್ನೋದು ರಾಜಕೀಯಕ್ಕೆ ಸೀಮಿತಗೊಳಿಸ್ತಾ ಇಲ್ಲ. ಸಿನಿಮಾ ರಂಗನೂ ಸಾರ್ವಜನಿಕ ಬದುಕೆ, ಸಾರ್ವಜನಿಕರ ಕಣ್ಮುಂದೆ ನಾವು ಇರ್ತೀವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಬ್ಬರು ಸಾರ್ವಜನಿಕರ ಬದುಕಲ್ಲಿರೋದ್ರಿಂದ ಮತ್ತು ಇಬ್ಬರು ವೃತ್ತಿಪರರಾಗಿರೋದ್ರಿಂದ ಯಾವುದೋ ಒಂದು ಕೆಲಸದಲ್ಲಿದ್ದರೆ ನಿಮಗೆ ಆ ಒಂದು ಒತ್ತಡ ಇರಲ್ಲ. ನೀವು ಈ ಥರದ ಕಾಂಪಿಟೇಟಿವ್ ಪ್ರೊಫೆಷ್ನಲ್ ಆಗಿದ್ದಾಗ ನಿಮಗೆ ಸಮಾಜದಲ್ಲಿ ಒಂದು ನಿಮ್ಮದೇ ಆದ ಒಂದು ವಲಯವನ್ನು ಸೃಷ್ಟಿ ಮಾಡ್ಕೊಳ್ಳೋದು, ಆ ವಲಯದಲ್ಲಿ ಓಡಾಡೋದು, ನೀವು ಸೋಷಿಯಲೈಸ್ ಮಾಡೋದು, ಇದೆಲ್ಲ ಭಾಳ ಮುಖ್ಯ ಆಗುತ್ತೆ. ನೀವು ನಿಮ್ಮ ಸರ್ಕಲಲ್ಲಿ ಈಗ ಯಾರ ಮನೆಗೂ ಊಟಕ್ಕೆ ಕರೆದ್ರೆ ಹೋಗಬೇಕಾಗುತ್ತೆ. ಹೋದಾಗ ಅಲ್ಲಿ ಯಾರೋ ನಿರ್ದೇಶಕರು ಸಿಗ್ತಾರೆ, ಯಾರೋ ನಿರ್ಮಾಪಕರು ಸಿಗ್ತಾರೆ. ಮನೆಗೆ ಅಂತ ಹೇಳೋದು ನಾನು ಯಾವುದೋ ಒಂದು ಸಮಾರಂಭ ಅಂತ ಇಟ್ಕೊಳ್ಳೋಣ, ಪ್ರೆಸ್ ಮೀಟ್ಗೆ ಹೋಗ್ಬೇಕಾಗತ್ತೆ. ಪ್ರೆಸ್ ಮೀಟ್ ಆದಮೇಲೆ ಊಟಕ್ಕೆ ಎಲ್ಲರೂ ಕೂತಾಗ ಎಲ್ಲರ ಜೊತೆಯಲ್ಲಿ ಮಾತಾಡಬೇಕಾಗತ್ತೆ. ಈ ಥರದ್ದು ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳೇಬೇಕಾಗತ್ತೆ, ವೆದರ್ ಆ್ಯಸ್ ಪಾಲಿಟಿಷಿಯನ್ ಆರ್ ಆ್ಯಸ್ ಆ್ಯಕ್ಟರ್. ನಾನು ಆ್ಯಕ್ಟಿಂಗ್ ಮಾಡ್ಬಿಟ್ಟು ಮನೆಗೆ ಹೊಟ್ಟೋಗ್ತೀನಿ ಅಂದರೆ ಆಮೇಲೆ ಅವರು ಆಯ್ತು ಮನೇಲೇ ಇರಿ ಅಂತ ಬಿಟ್ಬಿಡ್ತಾರೆ ನಮ್ಮನ್ನು. ಯಾರು ಮನೆಗೆ ಬಂದು ಹುಡ್ಕೊಂಡು ಹೋಗಿ ಕರೆಯೋರು ಇರಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ನಾವು ಏನೋ ಒಂದು ಹೆಸರು ಮಾಡಿದ್ದೀವಿ ಅಷ್ಟೇ. ನಮಗಿಂತ ತುಂಬ ಪ್ರತಿಭಾವಂತರು, ತುಂಬ ಸುಂದರವಾಗಿರೋರು ಎಷ್ಟೋ ಜನ ಪ್ರಯತ್ನ ಮಾಡಿರ್ತಾರೆ. ಅವ್ರಿಗೆ ಅದು ದಕ್ಕಿರಲ್ಲ. ಸೋಷಿಯಲೈಸ್ ಮಾಡೋಕ್ಕೆ ಸಮಯ ಬೇಕು. ಶೂಟಿಂಗ್ ಮುಗಿದ ಮೇಲೆ ನಮ್ಗೆ 17 ವರ್ಷ ಆಯಿತು ಆ ಥರದ್ದು ಸೋಷಿಯಲೈಸಿಂಗ್ ನಾವು ನಿಲ್ಲಿಸಿ. ಆದರೂ ಏನೋ ಭಗವಂತ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ಈಗೀಗ ನಾನು ಆಚೆ ಹೋಗ್ತೀನಿ, ಯಾವುದೋ ಮದುವೆ ಸಮಾರಂಭ ಇಲ್ಲಾಂದ್ರೆ ನಮಗೆ ಮನೆಯಲ್ಲೂ ಅಷ್ಟೇ, ಹೊರಗಡೆನೂ ಅಷ್ಟೇ. ಈಗ ನಮ್ಮ ಅಕ್ಕನ ಮನೆಯಲ್ಲೇ ಏನಾದ್ರು ಸಮಾರಂಭ ನೋಡಿದ್ರು ನಾನು ಹೋಗ್ಬೋದು, ಇಲ್ಲ ಅವ್ರು ಹೋಗ್ಬೋದು, ಇಬ್ರು ಒಟ್ಟಿಗೆ ಹೋಗೋಕ್ಕಾಗಲ್ಲ. ಅದೇ ರೀತಿಯಾಗಿ ನಾನು ಹೇಳೋ ಸಮಾರಂಭಗಳಿಗೆ ಶೂಟಿಂಗು ಅಷ್ಟೇ. ಇಬ್ಬರು ಅವನಿಗೆ ಹೇಳ್ಕೊಳಕ್ ಬರಲ್ಲ, ಸರಿ, ಆದ್ರೆ ಗೊತ್ತಾಗತ್ತಲ್ಲ ಇಲ್ಲ ಅಂತ. ಹಾಗಾಗಿ ರಾತ್ರಿ ಹೊತ್ತು ಇಬ್ಬರಲ್ಲಿ ಒಬ್ರು ಇದ್ದೇ ಇರ್ತೀವಿ ಮನೆಯಲ್ಲಿ. ಸೊ ಅಷ್ಟ್ರ ಮಟ್ಟಿಗೆ ನಿಮ್ಮ ವರ್ಕ್ ಕಾಂಪ್ರಮೈಸ್ ಆಗುತ್ತೆ. ಸೊ ಹೀಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ, ಅದಕ್ಕೆ ಈ ನಮ್ಮಿಬ್ಬರ ಮಧ್ಯೆ ಇರುವಂತಹ ಸ್ನೇಹ ಗಟ್ಟಿಯಾಗಿರೋದ್ರಿಂದ ಇದೆಲ್ಲವೂ ಅಡ್ಜಸ್ಟ್ ಆಗ್ತಾ ಇದೆ. ಇಲ್ಲ ಅಂದರೆ ಕಷ್ಟ ಇದೆ. ರಾಜಕೀಯ ಅನ್ನೋದು ನಿಮ್ಗೆ ಯಾವಾಗಿಂದ ಆ ಒಂದು ಥಾಟ್ ಬಂತು? ರಾಜಕೀಯ ಪ್ರಜ್ಞೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಬಂದ್ಬಿಡ್ತು. ಬರೀ ಗಟ್ಟಿತನ ಅನ್ನೋದು ನನಗಿದ್ರೆ ಸಾಲದು, ನನಗೆ ಆ ವಾತಾವರಣನೂ ಸಿಗಬೇಕು. ನಮ್ಮಲ್ಲಿ ಟಫ್ನೆಸ್ ಅನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಹೌ ಡು ಯು ಸೀ ಇಟ್? ಇಲ್ಲಿ ವಾಸ್ತವವೇ ಇಲ್ಲ, ಅಲ್ಲಿ ಕಲ್ಪನೆಯೇ ಇಲ್ಲ. ಆ ಸಮಸ್ಯೆಗಳಿಂದ ತುಂಬಿದ್ದು ಮತ್ತು ವಾಸ್ತವವನ್ನು ನಿಮ್ಮ ಮುಖಕ್ಕೆ ಹೊಡೆಯೋದು ರಾಜಕೀಯ.